ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಿಮ್ಮ ಸೆಕೆಂಡ್ PUC ಎಕ್ಸಾಮ್ 2 ಆಲ್ರೆಡಿ ಶುರು ಆಗಿದೆ. ಇನ್ನು ಮೇ 7ನೇ ತಾರೀಕು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ಹೌದಾ? ಹಾಗಿದ್ರೆ ಈ ಒಂದು ಮ್ಯಾಥ್ಸ್ ಎಕ್ಸಾಮ್ ಒಳ್ಳೆ ರೀತಿಯಲ್ಲಿ ನಾವು ಅಟೆಂಡ್ ಮಾಡಬೇಕು ಅಂತಾದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ನೋಡಿ, ಹೊಸ ವಿಷಯ ಏನೂ ಇಲ್ಲ ಮಕ್ಕಳೇ, ಖಂಡಿತ. ಟು ಬಿ ಫ್ರ್ಯಾಂಕ್, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಹೊಸದಾಗಿರೋವಂಥದ್ದು ಏನೂ ಇಲ್ಲ. ಯಾಕೆ ಅಂದರೆ ಆಲ್ರೆಡಿ ನೀವು ಫಸ್ಟ್ ಬೋರ್ಡ್ ಎಕ್ಸಾಮನ್ನು ಫೇಸ್ ಮಾಡಿದ್ದೀರಾ, ಹೌದಾ? ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ನಿಮಗೆ ಅನುಭವನೇ ಆಗಿರುತ್ತೆ. ಏನು ಅನುಭವ ಆಗಿರುತ್ತೆ? ಕ್ವಶನ್ ಪೇಪರ್ ಬಂದಾಗ ಯಾವುದನ್ನು ನೀವು ಕರೆಕ್ಟಾಗಿ ಬರೆದಿದ್ದೀರಾ, ಯಾವುದರಲ್ಲಿ ಮಾರ್ಕ್ಸ್ ಹೋಗಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ನಿಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ ಏನಂದರೆ ಯಾವ ಯಾವ ಕ್ವೆಶನಿಂದ ನನಗೆ ಮಾರ್ಕ್ಸ್ ಹೋಗಿರುತ್ತೆ ಅನ್ನೋದು ನೀವು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ನೀವು ಮಾಡಿರ್ತೀರ, ಹೌದಾ? ಮೋಸ್ಟ್ ಪ್ರಾಬಬ್ಲಿ ಹೆಚ್ಚು ಅಥವಾ ಕಡಿಮೆ ಬಂದಿರ್ಬೋದು, ಬಿಟ್ಟರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿಲ್ಲ, ಈ ಚಾಪ್ಟರಿಂದ ಬಂದಿರುವಂಥ ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ, ಹಾಗಿದ್ರೆ ಈ ಚಾಪ್ಟರಲ್ಲಿ ವೀಕ್ ಇದ್ದೀನಿ. ಕರೆಕ್ಟ್ ಅಲ್ವಾ? 2 ಮಾರ್ಕ್ಸಲ್ಲಿ ಕ್ವೆಶನ್ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅದರಿಂದ ಮಾರ್ಕ್ಸ್ ಹೋಯಿತು ಅಂದರೆ 2 ಮಾರ್ಕ್ಸನ್ನು ಈ ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರ ಅರ್ಥ ಬೇರೆ 5 ಮಾರ್ಕ್ಸು 6 ಮಾರ್ಕ್ಸು 4 ಮಾರ್ಕ್ಸನ್ನು ನೆಗ್ಲೆಕ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಅದಕ್ಕೆ ಪ್ರಿಯಾರಿಟಿ ಕೊಡಿ ಸ್ವಲ್ಪ ಕಡಿಮೆ, ಏಕೆಂದರೆ ಅದನ್ನು ರಿವೈಸ್ ಮಾಡಿ, ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ವಾಂಟ್ ಟು ಟೆಲ್ ಯು. ಅಂದರೆ ಯಾವುದು ವೀಕ್ ಏರಿಯಾ ಅಂತ ಗೊತ್ತಾಗಿದೆನೋ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ ಅನ್ನೋದು ನನ್ನ ಇವತ್ತಿನ ವಿಡಿಯೋದ ಉದ್ದೇಶ ಅಷ್ಟೇ. ತುಂಬ ಸಿಂಪಲ್. ಓಕೆ, ಸೊ ಮೊದಲನೇದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳೇ, ಈ ಸೆಕೆಂಡ್ PUC ಏನಿದೆ ಇದು ಸ್ಮಾರ್ಟ್ ಚಾನ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಮೊದಲನೇದಾಗಿ ಯಾವೆಲ್ಲ ಮಕ್ಕಳು ಫಸ್ಟ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಆಗಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ ಅನ್ನೋರು ಮತ್ತೊಮ್ಮೆ ಬರೆಯುವಂಥ ಒಂದು ಅಪರ್ಚುನಿಟಿ, ಹೌದಾ? ನಿಮ್ಮ ಸ್ಕೋರನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಇನ್ನು ಕೆಲವು ಮಕ್ಕಳಿಗೆ ಪಾಸಿಂಗ್ ಮಾರ್ಕ್ಸ್ ರೀಚ್ ಆಗಿಲ್ಲ ಅನ್ನೋರಿಗೆ ಅಫ್ಕೋರ್ಸ್ ನೀವು ಬರೀಲೇಬೇಕು, ಬರೀತೀರ, ಹೌದಾ? ಈಗ ಇದರಿಂದ ಸ್ಕೋರ್ ಮಾಡೋದು ಹೇಗಪ್ಪ ಅಂದರೆ ನೋಡಿ, ಯು ಹ್ಯಾವ್ ಟು ಪ್ಲೇ ಫಾರ್ ಮಾರ್ಕ್ಸ್, ನಾಟ್ ಫಾರ್ ಪರ್ಫೆಕ್ಷನ್. ಈಗ ಇದು ಹೇಗೆ ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು, ಹೌದಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದರೆ ಏನು? ನೀವು ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಕೊಡೋ ಟೈಮ್ ಖಂಡಿತ ಅಲ್ಲ. ಏನು ಮಾಡ್ತೀರಾ? ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಮೆಥಡಾಲಜಿ. ಫಸ್ಟ್ ಎಕ್ಸಾಮಲ್ಲಿ ಏನು ಮಾಡಿದ್ರಿ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು, ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರಿ. ಇವಾಗಲೂ ಅದೇ ಕೆಲಸ ಮಾಡಿ, ಇವಾಗಲೂ ಅದೇ ಮಾಡಿ. ಓಕೆ, ಸೊ ಫಸ್ಟ್ ಎಕ್ಸಾಮ್ನ ಕ್ವಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡ್ಬೋದು. ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ ಇರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಇರುತ್ತೆ, ಹೌದಾ? PYQsಗಳಿದೆ, ಕರೆಕ್ಟ್ ಅಲ್ವಾ? ಸೊ ನೀವೇನು ಮಾಡಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಈಗ ನೀವು. ಓಕೆ, ಯು ಹ್ಯಾವ್ ಎವ್ರಿಥಿಂಗ್, ಜಸ್ಟ್ ಯು ನೀಡ್ ಟು ರಿವೈಸ್ ಇಟ್. ಸ್ಪೆಷಲಿ ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ, ಕರೆಕ್ಟ್ ಅಲ್ವಾ? ನೀವೆಷ್ಟೇ ಚೆನ್ನಾಗಿ ಕಲ್ತಿರಬಹುದು, ಫಾರ್ಮುಲಾಸ್ಗಳಾಗಿರಬಹುದು, ಮೆಥಡಾಲಜಿ ಗೊತ್ತಿರ್ಬೋದು, ಆದರೆ ಬರೆದು ಪ್ರಾಕ್ಟೀಸ್ ಮಾಡದೆ ಹೊರತು ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮ್ಯಾಥ್ಸ್ ಅಂತ ಬಂದಾಗ ನೀವು ಎಷ್ಟನೇ ಸಲ ಎಕ್ಸಾಮ್ ಆದರೂ ಬರೀರಿ, ಪ್ರಾಕ್ಟೀಸ್ ಮಾಡೇ ಹೋಗಿ ಬರೀಬೇಕು, ಓಕೆನಾ? ಇಲ್ಲಾಂದರೆ ಮ್ಯಾಥ್ಸಿಂದ ಏನಪ್ಪ ಮಜಾ ಅಂದರೆ ಎಲ್ಲ ಗೊತ್ತಿರೋ ಥರ ನೋಡ್ತಾ ಹೋದರೆ ನಿಮಗೆ ಎಲ್ಲ ಗೊತ್ತು ಅನ್ನೋ ಥರನೇ ಆ ಕ್ಷಣ ಅನಿಸುತ್ತೆ. ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಅಯ್ಯೋ ಏನೋ ಮರ್ತು ಹೋಗ್ತಿದೆಯಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ನೆಗ್ಲೆಕ್ಟ್ ಮಾಡಬೇಡಿ. ಮೊದಲನೇದಾಗಿ ಎಕ್ಸಾಮ್ 1 ಬರೆದಿದ್ದೀನಿ ಬಿಡು, ಮತ್ತಿನ್ನೇನು ಓದೋದು, ಡೈರೆಕ್ಟ್ ಹೋಗಿ ಬರೆದ್ರೆ ಇಲ್ಲ 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 ಇಲ್ಲ, ಇದು ನೀವು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು, ಹೌದಾ? ಯಾವ ಏರಿಯಾದಲ್ಲಿ ವೀಕ್ ಆಗಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ. ಆ ಒಂದು ಏರಿಯಾ ವರ್ಕ್ ಮಾಡೋದು ಅಂದರೆ ಏನು? ಆ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಕ್ವೆಶನ್ಗಳನ್ನೇ ಹೆಚ್ಚಿಗೆ PYQಸಿಂದ ಆಗಿರಬಹುದು, ಮಾಡೆಲ್ ಕ್ವಶನ್ ಪೇಪರಿಂದ ಆಗಿರಬಹುದು, ಪ್ರಿಪ್ರೇಟರಿ ಕ್ವಶನ್ ಪೇಪರಿಂದ ಆಗಿರಬಹುದು, ಎಲ್ಲ ಒಂದು ಕ್ವಶನ್ ಪೇಪರಿಂದನೂ ಅದೇ ಚಾಪ್ಟರಿಂದ ಕ್ವಶನ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆಲ್ಸೋ ಹೈ ವೇಟೇಜ್ ಚಾಪ್ಟರ್ಸ್ಗಳು, ಓಕೆ, ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಸ್ಟೆಪ್ಸ್ಗಳು ತುಂಬ ಇಂಪಾರ್ಟೆಂಟ್, ಹೌದಾ? KCETಯಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಟೆಪ್ಸ್ ಕೇಳಲ್ಲ, ಬಟ್ ನಿಮಗೆ ಬೋರ್ಡ್ ಎಕ್ಸಾಮ್ ಅಂತ ಬಂದರೆ ಪ್ರತಿಯೊಂದು ಸ್ಟೆಪ್ಗಳು ತುಂಬ ಇಂಪಾರ್ಟೆಂಟ್, ನಿಮಗೆ ಮಾರ್ಕ್ಸನ್ನು ತಂದು ಕೊಡುತ್ತೆ. ಓಕೆ, ಈಗ KCET ಮೂಡಿಂದ ನೀವು ಎಲ್ಲಿಗೆ ಬರಬೇಕು? ಎಕ್ಸಾಮ್ ಟು ಬೋರ್ಡ್ ಎಕ್ಸಾಮ್ ಮೂಡಿಗೆ ಬರಬೇಕು, ಹೌದಾ? ಬೋರ್ಡ್ ಎಕ್ಸಾಮ್ ಆದಮೇಲೆ KCETಗೆ ಹೋಗಿದ್ರಿ, KCETಯಲ್ಲಿ ನೀವು ಸ್ಟೆಪ್ಸ್ಗಳನ್ನು ಬರೆಯೋ ಅಗತ್ಯ ಇಲ್ಲ. ಸೊ ಅಲ್ಲಿ ಬೇರೆ ರೀತಿ ಇರಬೇಕು, ಬೋರ್ಡ್ ಎಕ್ಸಾಮಲ್ಲಿ ಬೇರೆ ರೀತಿ ಇರಬೇಕು. ಅರ್ಥ ಆಗ್ತಿದೆ ಅಲ್ಲ? ಐ ಬಿಲೀವ್ ಪ್ರಾಕ್ಟೀಸ್ ಮಾಡುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ. ಪ್ರಾಕ್ಟೀಸ್ ಮಾಡುವಂಥದ್ದು ತುಂಬ 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 ಇಂಪಾರ್ಟೆಂಟ್. ಓಕೆ,
ಸ್ಪೆಷಲಿ PYQsಗಳು ನಾನು ಆವಾಗಲೇ ಹೇಳಿದ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು. ಆಲ್ ರೈಟ್. ಹಾಗೆ ಫಾರ್ಮುಲಾಸ್ಗಳನ್ನು ರಿವೈಸ್ ಮಾಡಿ ಮಕ್ಕಳೇ. ಫಾರ್ಮುಲಾಸ್ಗಳನ್ನು ಒಮ್ಮೆ ರಿವೈಸ್ ಮಾಡ್ಕೊಂಡು ಹೋಗಿ. ಆಮೇಲೆ ಈ ಒಂದು ಕ್ವಶನ್ಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಟು ಎನ್ಹ್ಯಾನ್ಸ್. ಓಕೆ. ಏಕೆಂದರೆ ತುಂಬ ಜನ ಮಕ್ಕಳಿಗೆ ನಿಮಗೆ ಡೌಟ್ ಇರುತ್ತೆ, ಎಕ್ಸಾಮ್ 2 ಅಂದರೆ ಹೊಸದಾಗಿ ಏನಾದರೂ ಪ್ರಶ್ನೆಗಳನ್ನು ಕೊಡ್ತಾರಾ? ನೋಡಿ, ಅಂಥದ್ದೇನೂ ಇರೋದಿಲ್ಲ. ಇಷ್ಟು ದಿನ ಯಾವ ರೀತಿ ಮೆಥಡಾಲಜಿ ಇತ್ತೋ ಇವಾಗಲೂ ಅದೇ ಮಾಡೆಲ್ ಕ್ವಶನ್ ಪೇಪರ್, ಅದೇ PYQs, ಅದೇ ಪ್ರಿಪರೇಟ್ರಿ ಕ್ವಶನ್ ಪೇಪರ್ಸ್, ಅವುಗಳನ್ನೇ ನೀವು ಫಾಲೋ ಮಾಡಬೇಕು. ಅದರಿಂದನೇ ಪ್ರಶ್ನೆಗಳು ಬರುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ಇದು ಹೊಸದಾಗಿ ಏನೂ ಇರುವಂಥದ್ದಲ್ಲ. ಕ್ಲಿಯರ್ ಅಲ್ಲ? ಸೊ ಹಾಗಾಗಿ ಪ್ರಾಕ್ಟೀಸ್ ಅಗತ್ಯತೆ ಇದೆ. ಹಾಗೆ ಪರ್ಫೆಕ್ಷನ್ ಕಡೆಗೆ ಹೋಗಬೇಡ್ರಿ. ನೀವೇನು ಮಾಡಬೇಕು, ಏನನ್ನ ಬೇಕೋ ಅಷ್ಟನ್ನು ಮಾತ್ರ ಇವಾಗ ಉಪಯೋಗ ಮಾಡ್ಕೋಬೇಕು. ಓಕೆ. ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಕೊಡೋದು ಅದೆಲ್ಲ ಏನೂ ಮಾಡಬೇಡಿ. ಫಾರ್ಮುಲಾಸ್ಗಳನ್ನು ರಿವೈಸ್ ಮಾಡಿ, PYQsಗಳನ್ನು ಸಾಲ್ವ್ ಮಾಡಿ, ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ, ಹಾಗೆ ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡಿ. ನಾನು ಲೈವ್ ತೊಗೊಂಡಾಗ ಮಾಡಿಸುವಂಥ ಪ್ರಶ್ನೆಗಳು ಎಕ್ಸಾಮ್ 2ಗೆ ಏನು ಲೈವ್ಸ್ ತೊಗೊಳ್ತಿದ್ದೀನಲ್ಲ ಅದರಲ್ಲೂ ಕೂಡ ನಾನು ತೊಗೊಂಡಿರೋವಂಥ ಪ್ರಶ್ನೆಗಳೆಲ್ಲ PYQs ಹಾಗೆ ಮಾಡೆಲ್ ಕ್ವಶನ್ ಪೇಪರಿಂದನೇ ತೊಗೊಂಡಿರೋದು. ಕ್ಲಿಯರ್ ಅಲ್ವಾ? ಓಕೆ. ಸೊ ಇಷ್ಟು ಮಾಡ್ತಾ ಹೋಗಿ. ಯಾವುದೇ ರೀತಿ ಭಯ ಬೇಡ. ಆರಾಮಾಗಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಆಲ್ ರೈಟ್. ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಏನಂತ ಹೇಳ್ತೀವಿ, ಗೈಡೆನ್ಸ್ ಅಥವಾ ನಿಮಗೆ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ, ನಿಮಗೆ ಡೈರೆಕ್ಷನ್ ತೋರಿಸೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.